ಮಹಾರಾಷ್ಟ್ರದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಕೃಷ್ಣಾ ಜಲಾನಯನ ಪ್ರದೇಶಕ್ಕೆ ಬರುವಂತಹ ಎಲ್ಲಾ ಪ್ರದೇಶಗಳು ಫ್ಲಡ್ ರಿಲೇಟೆಡ್ ಆಗ್ತಾ ಇದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ, ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿಗಳಲ್ಲಿ ಪ್ರವಾಹದ ಸ್ಥಿತಿ. ಸಂಕೇಶ್ವರ ಪಟ್ಟಣದ 27ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಸಂಕೇಶ್ವರ ಪಟ್ಟಣದ ಪ್ರಸಿದ್ಧ ಶಂಕರಲಿಂಗ ದೇವಸ್ಥಾನಕ್ಕೂ ಕೂಡ ಜಲದಿಗ್ಬಂಧನದ ಪರಿಸ್ಥಿತಿ ಎದುರಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಈಗ ಪ್ರವಾಹ ಬಾಧಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ನೋಡ್ತಾ ಇದ್ದೀರಾ, ಗ್ರಾಮದ ಒಳಗೆ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಮಿನಿ ನದಿ ಹರಿತಾ ಇರೋದು ಕಂಡು ಬರ್ತಾ ಇದೆ. ಹೀಗಾಗಿ ಮನೆಯಲ್ಲಿರುವಂತಹ ಅನೇಕ ಸಾಮಗ್ರಿಗಳಿಗೂ ಕೂಡ ಲಾಸ್ ಆಗ್ತಾ ಇದೆ ಅನ್ನೋದು ಗ್ರಾಮಸ್ಥರ ಕೂಗಾಗ್ತಾ ಇದೆ. ಫೋರ್ಸ್ ಆಗಿ ನದಿ ನೀರು ಗ್ರಾಮಗಳಿಗೆ ನುಗ್ತಾ ಇದೆ. ಪ್ರತಿ ಬಾರಿ ಕೂಡ ಕೃಷ್ಣಾ ಜಲನಯನ ಪ್ರದೇಶದಲ್ಲಿ ಮಳೆ ಆದಾಗಲೂ ಕೂಡ ಈ ಚಿಕ್ಕೋಡಿ ಭಾಗ ಹೈಲಿ ಎಫೆಕ್ಟೆಡ್ ಆಗುತ್ತೆ. ಬೆಳಗಾವಿಯ ಕೆಲ ಭಾಗಗಳು ಎಷ್ಟು ಎಫೆಕ್ಟ್ ಆಗುತ್ತೋ ಚಿಕ್ಕೋಡಿಯಲ್ಲೂ ಕೂಡ ಕೆಲ ಗ್ರಾಮಗಳಲ್ಲಿ ಅಂಥದ್ದೇ ಪರಿಸ್ಥಿತಿಯನ್ನು ನಾವು ನೋಡಬಹುದಾಗಿದೆ. ನೋಡಿ, ಮಂಡಿ ತನಕ ಅಲ್ಲಿ ನೀರು ಹರಿತಾ ಇದೆ. ಗ್ರಾಮದ ಒಳಗೆ ನೆಲ ಕಾಣಿಸ್ತಾ ಇಲ್ಲ, ರಸ್ತೆಗಳು ಗೋಚರಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಗ್ರಾಮದ ಸುತ್ತುವರೆದಿದೆ ನೀರು. ಡೀಟೇಲ್ಸ್ ಕೊಡ್ತಾರೆ ಚೇತನ್, ಈಗ ಯಾವ ಪ್ರಮಾಣದಲ್ಲಿ ಅಲ್ಲಿ ಗ್ರಾಮಗಳು ಎಫೆಕ್ಟೆಡ್ ಆಗಿದೆ ಈ ಮಳೆ ನೀರು ಪ್ರವಾಹದ ನೀರಿನ ಪರಿಣಾಮವಾಗಿ? ಇನ್ನು ಎಷ್ಟು ದಿನಗಳ ಕಾಲ ಇಂಥದ್ದೇ ಸನ್ನಿವೇಶ ಇದೆ ಅನ್ನುವಂತಹ ಪ್ರೆಡಿಕ್ಷನ್ ಸದ್ಯ ಕೇಳಿ ಬರ್ತಾ ಇದೆ. ಮತ್ತು ಆಲ್ಟರ್ನೇಟಿವ್ ವ್ಯವಸ್ಥೆಗಳು, ಕಾಳಜಿ ಕೇಂದ್ರಗಳು ಓಪನ್ ಆಗಿದೆಯಾ? ಮಮತಾ, ಖಂಡಿತವಾಗಿ ಕೂಡ ಸದ್ಯ ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ದೂದಗಂಗಾ, ವೇದಗಂಗಾ ಹಾಗೂ ಹಿರಣ್ಯಕೇಶಿ ನದಿ ತೀರಗಳಲ್ಲಿ ಪ್ರವಾಹ ಎದುರಾಗಿರುವಂಥದ್ದು. ಸದ್ಯ ನಿಮಗೆ ನಾನು ಸಂಕೇಶ್ವರ ಪಟ್ಟಣದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ. ನೋಡ್ಬೋದು ದೃಶ್ಯದಲ್ಲಿ ಈಗಾಗಲೇ ಏನು ಹಿರಣ್ಯಕೇಶಿ ನದಿ ಇದೆ, ಹಿರಣ್ಯಕೇಶಿ ನದಿಯಿಂದ ಏನು ಅರ್ಧ ಕಿಲೋಮೀಟರ್ವರೆಗೂ ಕೂಡ ಹಿರಣ್ಯಕೇಶಿ ನದಿ ವ್ಯಾಪಿಸಿಕೊಂಡಿರುವಂಥದ್ದು. ಹೀಗಾಗಿ ನದಿ ತೀರದ ಏನು ಮನೆಗಳಿದ್ದಾವೆ, ಸುಮಾರು 27ಕ್ಕೂ ಹೆಚ್ಚು ಮನೆಗಳು, ಮತ್ತು ಆ ಭಾಗದಲ್ಲೂ ಕೂಡ ಸುಮಾರು 50 ಮನೆಗಳು, ಸುಮಾರು 100ಕ್ಕೂ ಹೆಚ್ಚು ಮನೆಗಳಿಗೆ ಹಿರಣ್ಯಕೇಶಿ ನದಿ ನೀರು ನುಗ್ಗಿರುವಂಥದ್ದು. ಪ್ರಮುಖವಾಗಿ ಏನು ಜಿಲ್ಲಾಡಳಿತದಲ್ಲಿ ಕ್ರಮ ವಹಿಸಬೇಕಾಗುತ್ತೆ, ಆದರೆ ಜಿಲ್ಲಾಡಳಿತ ಇದುವರೆಗೂ ಕೂಡ ಯಾವುದೇ ಕ್ರಮ ವಹಿಸ್ತಿಲ್ಲ. ಏನು ನದಿಗಳಲ್ಲಿ ಯುವಕರ ಹುಚ್ಚಾಟ, ಎಷ್ಟೊಂದು ಪ್ರಮಾಣದ ನೀರು ಹರಿತಾ ಇದ್ರು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಯುವಕರು ಅದೇ ನೀರಲ್ಲಿ ತೆಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇನ್ನು ಗಮನಿಸಬೇಕಂದ್ರೆ ದೂದಗಂಗಾ, ವೇದಗಂಗಾ ಅಲ್ಲೂ ಕೂಡ ಒಂದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿನ್ನೆ ಅಷ್ಟೇ ಏನು ದೂದಗಂಗಾ ನದಿ ತೀರ ಹಾಗೂ ವೇದಗಂಗಾ ನದಿ ತೀರದ ಹುನ್ನರ್ಗಿ ಗ್ರಾಮ ಇದೆ, ಹುನ್ನರ್ಗಿ ಗ್ರಾಮದ 135 ಹೆಚ್ಚಕ್ಕೂ ಜನರನ್ನ ಸ್ಥಳಾಂತರ ಮಾಡುವ ಕೆಲಸವನ್ನ ಬೆಳಗಾವಿ ಜಿಲ್ಲಾಡಳಿತ ಮಾಡಿರುವಂಥದ್ದು. ಅದ್ರ ಜೊತೆಗೆ ಏನು ಕೃಷ್ಣಾ ನದಿಗೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಪ್ರಮುಖವಾಗಿ 2,20,000 ಇತ್ತು ನಿನ್ನೆ, ಇವತ್ತಿಗೆ 30,000 ಕ್ಯೂಸೆಕ್ಗಳಷ್ಟು ನೀರು ಗಣ್ಯ ಏರಿಕೆ ಕಂಡಿರುವಂಥದ್ದು. ಇಂದು ಕೃಷ್ಣಾ ನದಿಗೆ 2,50,000 ಕ್ಯೂಸೆಕ್ಗಳಷ್ಟು ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ ನದಿ ತೀರದಲ್ಲೂ ಕೂಡ ಒಂದು ರೀತಿಯಾದಂಥ ಪ್ರವಾಹ ಎದುರಾಗಿರುವಂಥದ್ದು. ಏನು ಕೃಷ್ಣಾ ನದಿ ತೀರದ ಏನು ಗ್ರಾಮಗಳಿದ್ದಾವೆ, ಯಡ್ಡೂರುವಾಡಿ, ಏನು ಫಸ್ಟ್ ಇಫೆಕ್ಟ್ ಆಗುವಂಥ ಗ್ರಾಮಗಳಿದ್ದಾವೆ, ಆ ಗ್ರಾಮಗಳಲ್ಲೂ ಕೂಡ ಈಗ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಆದರೆ ಬೆಳಗಾವಿ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ನದಿ ತೀರಗಳಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅನ್ನೋ ಮಾತುಗಳು ಕೇಳಿಬಂದಿರುವಂಥದ್ದು. ಯಾಕಂದರೆ ನದಿ ತೀರಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಬೇಕಾಗುತ್ತೆ. ದಿನದಿಂದ ದಿನಕ್ಕೆ ಏನು ನೀರಿನ ಪ್ರಮಾಣ ಏರಿಕೆ ಆಗ್ತಿರುವಂಥದ್ದು. ಆದರೂ ಕೂಡ ಇಲ್ಲಿ ಒಂದು ರೀತಿಯಾದಂಥ ಅಧಿಕಾರಿಗಳು ಈಗ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಸಂಕೇಶ್ವರ ಪಟ್ಟಣದಲ್ಲಿ ಇರ್ತಕ್ಕಂಥ ಈ ನದಿ ತೀರದಲ್ಲಿ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಇನ್ನೂ ಕೂಡ ಜನರು ಮನೆಗಳಲ್ಲೇ ವಾಸವಾಗಿದ್ದಾರೆ, ಅವ್ರನ್ನ ಸ್ಥಳಾಂತರ ಮಾಡುವ ಕೆಲಸವನ್ನು ಕೂಡ ಮುಂದಾಗ್ತಾ ಇಲ್ಲ. ಹೀಗಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಇಂದೂ ಕೂಡ ಮಳೆ ಮುಂದುವರೆದಿರುವಂಥದ್ದು. ಇನ್ನು 27ರವರೆಗೆ ರೆಡ್ ಅಲರ್ಟ್ ಇದೆ. ಅದರ ನಂತರ 3 ದಿನಗಳ ಕಾಲ ಆರೆಂಜ್ ಅಲರ್ಟ್ ಇರುವಂಥದ್ದು. ಅದು ಮತ್ತೆ ಬದಲಾಗಿ ರೆಡ್ ಅಲರ್ಟ್ ಆಗಿ ಕನ್ವರ್ಟ್ ಆಗುವ ಸಾಧ್ಯತೆಗಳಿರುವಂಥದ್ದು. ಹೀಗಾಗಿ ದಿನದಿಂದ ದಿನಕ್ಕೆ ಏನು ಪ್ರವಾಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಒಂದ್ ಕಡೆ ಎಲ್ಲೋ ಬೆಳಗಾವಿ ಜಿಲ್ಲಾಡಳಿತ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಬೇಕು, ಆದರೆ ಜನರನ್ನ ಮನವರಿಕೆ ಮಾಡುವಂತ ಕೆಲಸಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ. ಹೀಗಾಗಿ ಬೆಳಗಾವಿ ಜಿಲ್ಲಾಡಳಿತ ಇನ್ನೂ ಅಲರ್ಟ್ ಆಗಿ ಕಾರ್ಯನಿರ್ವಹಿಸಬೇಕಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ಚೇತನ್ ತಮ್ಮ ಮಾಹಿತಿಗಾಗಿ. ಜಿಲ್ಲಾಡಳಿತ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪ ಸಾರ್ವಜನಿಕರಿಂದ ಚಿಕ್ಕೋಡಿ ಭಾಗದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಕೆಲವರೆಲ್ಲ ಅಲ್ಲಿ ಒಪ್ತಾ ಇಲ್ಲ ಮನೆ ಬಿಡೋದಕ್ಕೆ, ಸೊ ಅಂತವರನ್ನ ಮನವೊಲಿಸೋದು ಬಿಟ್ಟು ಸುಮ್ಮನೆ ಕೂತಿದ್ದಾರೆ, ಅಧಿಕಾರಿಗಳು ಬಂದಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ.